ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ನಾನು KFC ಥರಾನೇ ರುಚಿಕರವಾದ ಫ್ರೈಡ್ ಚಿಕನ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇನ್ನೂ ನನ್ನ ಚಾನೆಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ತಗೊಂಡಿದ್ದೇನೆ 4 ಪೀಸ್ ಚಿಕನ್ ವಿತ್ ಸ್ಕಿನ್. ನೋಡ್ಬೋದು, ಇದರಲ್ಲಿ ಥೈಸ್ ಮತ್ತು 2 ಥೈಸ್ ಇದೆ ಮತ್ತು 2 ಲೆಗ್ ಪೀಸ್ ಇದೆ. ಇದನ್ನು ಸರಿಯಾಗಿ ನೀರಲ್ಲಿ ಕ್ಲೀನ್ ಮಾಡಿ ನೋಡಿ, ಈ ಥರ ಇಷ್ಟು ದೊಡ್ಡ ಪೀಸನ್ನು ತಗೊಂಡಿದ್ದೇನೆ. ಇದಕ್ಕೆ ನಾವು ಈಗ ಕಟ್ಸ್ ಹಾಕಬೇಕು ನೋಡಿ. ಅಂದರೆ ಈಗ ಕಟ್ಸ್ ಹಾಕುವಾಗ ಅದು ಬೋನ್ಸಿಗೆ ಅಂದರೆ ಟಚ್ ಆಗಬೇಕು, ಅಷ್ಟು ಒಳಗಿಂದ ಡೀಪಾಗಿ ಕಟ್ಸ್ ಹಾಕಬೇಕು ನೋಡಿ. ಒಂದು ಪೀಸಿಗೆ ನಾನು ಈ ರೀತಿ ಕಟ್ಸ್ ಹಾಕ್ತಾ ಇದ್ದೇನೆ. ಈ ರೀತಿ ಮಾಡೋದ್ರಿಂದ ಅದರ ಮಸಾಲೆ ಎಲ್ಲ ಒಳಗಡೆ ಎಲ್ಲ ಸರಿಯಾಗಿ ಎಳೆಯುತ್ತದೆ. ಈಗ ಇದನ್ನು ನಾನು ಸೈಡಲ್ಲಿ ಇಟ್ಟಿದ್ದೇನೆ ನೋಡಿ. ನಾನು ಇನ್ನೊಂದು ಪಾತ್ರೆಯನ್ನು ಈಗ ತಗೊಂಡಿದ್ದೇನೆ. ಇದಕ್ಕೆ ಹಾಕ್ತಾ ಇದ್ದೇನೆ ಅರ್ಧ ಕಪ್ ತಿಕ್ ದಹಿ ಅಂದರೆ ಮೊಸರು, ಮತ್ತು 2 ಟೇಬಲ್ ಸ್ಪೂನು ವಿನೆಗರ್. ನಿಮಗೆ ವಿನೆಗರ್ ಬೇಡ ಅಂತ ಅನಿಸಿದರೆ ಲೈಮ್ ಜ್ಯೂಸ್ ಹಾಕ್ಬೋದು. ಮತ್ತು ಅದೇ ಅರ್ಧ ಕಪ್ಪಲ್ಲಿ ನೀರನ್ನು ಹಾಕಿದ್ದೇನೆ. ಈಗ ಹಾಕಬೇಕು 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಈಗ ಇಲ್ಲಿ ಹಾಕ್ತಾ ಇದ್ದೇನೆ 2 ಟೀ ಸ್ಪೂನ್ ಪೆಪ್ಪರ್ ಪೌಡರ್. ಇವೆಲ್ಲವನ್ನು ಮಸಾಲವನ್ನು ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಅಂದರೆ ಮೇಲಿಂದ ಸ್ವಲ್ಪ ಬಬಲ್ ಥರ ಬರಬೇಕು, ಅಷ್ಟು ಸರಿಯಾಗಿ ಇದನ್ನು ಬೀಟ್ ಮಾಡಬೇಕು. ಮತ್ತು ಇದಕ್ಕೆ ನೋಡಿ, ಈ ಎಲ್ಲ ಕಟ್ ಮಾಡಿಟ್ಟ ಚಿಕನನ್ನು ಇದರಲ್ಲಿ ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದನ್ನು ನಿಮಗೆ ಓವರ್ ನೈಟ್ ಕೂಡ ಫ್ರಿಜ್ಜಲ್ಲಿ ಇಡ್ಬೋದು, ಇಲ್ಲದಿದ್ದರೆ 4 ಅವರ್ಸ್ ಆದರೂ ಇಡಲೇಬೇಕು. ಆಗ ಇದರ ಒಳ್ಳೆ ಅಂದರೆ ಮಸಾಲ ಒಳಗಡೆ ಎಳೆಯುತ್ತೆ ಮತ್ತು ಚಿಕನ್ ಜ್ಯೂಸಿಯಾಗಿ ಟೆಂಡರಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡಿದರೆ. ಅದಕ್ಕೆ ನಾನು ಈಗ ನಿಮಗೆ ಟೈಮ್ ಇಲ್ಲದಿದ್ದರೆ ಅಟ್ಲೀಸ್ಟ್ 2 ಅವರ್ಸ್ ಆದರೂ ಇಡಲೇಬೇಕು ಇದನ್ನು. ಈಗ ನಾನು ಇದಕ್ಕೆ ಕೋಟಿಂಗಿಗೆ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ಹಾಕ್ತಾ ಇದ್ದೇನೆ 1 ಕಪ್ ಮೈದಾ ಮತ್ತು ಅರ್ಧ ಕಪ್ ಕಾರ್ನ್ಫ್ಲವರ್. ಅಂದರೆ ಮೈದಾ ಸ್ವಲ್ಪ ಜಾಸ್ತಿ ಬೇಕು, ಕಾರ್ನ್ಫ್ಲವರ್ ಸ್ವಲ್ಪ ಕಡಿಮೆ. ಮತ್ತು 1 ಟೀ ಸ್ಪೂನ್ ಚಾಟ್ ಮಸಾಲ, ಇದು ಸ್ವಲ್ಪ ಫ್ಲೇವರ್ ಬರಲಿಕ್ಕೆ. ಮತ್ತು ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್. ಮತ್ತು ಇಲ್ಲಿ ಉಪ್ಪನ್ನು ಸೇರಿಸಬೇಕು, ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಇಲ್ಲಿ ನಾನು ಹಾಕ್ತಾ ಇದ್ದೇನೆ ಚಿಲ್ಲಿ ಪೌಡರ್. ಇಲ್ಲಿ ನಾನು 1 ಟೀ ಸ್ಪೂನ್ ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ ಮತ್ತು 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್. ಈಗ ನಾನು ಹಾಕ್ತಾ ಇದ್ದೇನೆ ಜೀರಿಗೆ ಮತ್ತು 1 ಚಮಚ ಜೀರಿಗೆ, ಮತ್ತೊಂದು ಚಮಚ ಕೊತ್ತಂಬರಿ. ಇದನ್ನು ಕ್ರಷ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಕಲ್ಲಲ್ಲಿ ಹುಡಿ ಮಾಡಿ ಇದನ್ನು ಹಾಕಬೇಕು. ಮತ್ತು ಈಗ ನಾನು ಸ್ವಲ್ಪ ಪಾಸ್ಲಿ ಮತ್ತು ಸ್ವಲ್ಪ ಆರ್ಗ್ಯಾನೋ ಹಣ್ಣು ಹಾಕ್ತಾ ಇದ್ದೇನೆ, ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತು ಇದನ್ನು ಈ ಕೈಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡಬೇಕು, ಯಾಕೆಂದರೆ ಅದು ಕಾರ್ನ್ಫ್ಲವರ್ ಮತ್ತು ಮೈದಾದ ಜೊತೆ ಎಲ್ಲ ಮಸಾಲ ಸರಿಯಾಗಿ ಮಿಕ್ಸ್ ಹಾಕಬೇಕು. ಈಗ ನಾನು ಒಂದು ಬೌಲಲ್ಲಿ ನೀರನ್ನು ಸಪ್ರೇಟಾಗಿ ಇಟ್ಟಿದ್ದೇನೆ. ಅದು ರೂಮ್ ಟೆಂಪ್ರೇಚರ್ ನೀರು, ಅಂದರೆ ನಾರ್ಮಲ್ ನೀರನ್ನು ಇಟ್ಟರೆ ಆಯಿತು, ಕುಡಿಯುವ ನೀರು. ಮತ್ತು ಈಗ ಈ ಮ್ಯಾರಿನೇಟ್ ಮಾಡಿ ಇಟ್ಟ ಚಿಕನ್ ನಾನು ನೋಡಿ ಫ್ರಿಜ್ಜಿಂದ ತಗೊಂಡಿದ್ದೇನೆ. ಇದು 4 ಗಂಟೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಇದನ್ನು ಈಗ ಸ್ವಲ್ಪ ಸರಿಯಾಗಿ ಕೈಯಲ್ಲಿ ಮಿಕ್ಸ್ ಮಾಡುವ. ಮತ್ತು ಈ ಚಿಕನನ್ನು ನೋಡಿ ಈಗ ಸ್ವಲ್ಪ ಡ್ರೈನ್ ಮಾಡಬೇಕು, ಅಂದರೆ ಅದರ ನೀರು ಎಲ್ಲ ಹೋಗಬೇಕು. ಮತ್ತು ರೆಡಿ ಮಾಡಿ ಇಟ್ಟ ಈ ಪೌಡರ್ ಉಂಟಲ್ಲ, ಕಾರ್ನ್ಫ್ಲವರ್ ಮತ್ತು ಮೈದಾ ಪೌಡರ್, ಅದಕ್ಕೆ ನೀವು ಸರಿಯಾಗಿ ಕೋಟಿಂಗ್ ಆಗುವವರೆಗೆ ಅದನ್ನು ಕಟ್ಸ್ ಎಲ್ಲ ಹಾಕಿದ್ದೇವಲ್ಲ ಅದರ ಒಳಗಡೆ ಎಲ್ಲ ಸರಿಯಾಗಿ ಇದನ್ನು ಇದು ಮಾಡಬೇಕು, ಮಿಕ್ಸ್ ಮಾಡಬೇಕು. ಮತ್ತು ಇಲ್ಲಿ ನೀರು, ಈ ನೀರಿಗೆ ನೋಡಿ 1 ನಿಮಿಷ ಈ ನೀರಲ್ಲಿ ಇಡಬೇಕು. ಇದನ್ನು ಹೀಗೆ ಮಾಡೋದರಿಂದ ಅಂದರೆ ಕೋಟಿಂಗ್ ಸರಿಯಾಗಿ ಬರುತ್ತೆ, ಅಂದರೆ ನಮಗೆ ಡಬಲ್ ಕೋಟಿಂಗ್ ಆಗುತ್ತೆ ಇದಕ್ಕೆ. ಈಗ ಪುನಃ ಇದರ ನೀರು ಎಲ್ಲ ಸ್ವಲ್ಪ ಡ್ರೈನ್ ಆಗುವವರೆಗೆ ತೆಗೆದು ಮತ್ತು ಪುನಃ ಇನ್ನೊಮ್ಮೆ ಇದರ ಪೌಡರ್ ಜೊತೆ ಇದು ಮಾಡಬೇಕು, ಕೋಟ್ ಮಾಡಬೇಕು. ಅಂದರೆ ಇದನ್ನು 2 ಸರಿ ಮಾಡಬೇಕು. ಈಗ ನೋಡಿ ನಾನು ಸರಿಯಾಗಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಪುನಃ ಇದನ್ನು ಇದಕ್ಕೆ ಹಾಕಿ ನೋಡ್ಬೋದು. 1 ನಿಮಿಷ ಇದನ್ನು ನೀರಲ್ಲಿ ಇಟ್ಟು ಪುನಃ ಇದನ್ನು ತೆಗೆದು ಈ ರೀತಿ 2 ಸಲ ಮಾಡಿ ಮತ್ತು ಈಗ ಪೌಡರ್ ಜೊತೆ ಇನ್ನೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಹೀಗೆ ಮಾಡೋದರಿಂದ ಅಂದರೆ ಕೋಟಿಂಗ್ ತುಂಬ ತಿಕ್ಕಾಗಿ ಸರಿಯಾಗಿ ಬರುತ್ತೆ.
ಮತ್ತು KFC ಥರನೇ ತುಂಬ ರುಚಿಯಾಗಿ ಬರುತ್ತೆ. ಕೋಟಿಂಗ್ ಕೂಡ ಆ ರೀತಿನೇ ಬಂದು ತುಂಬ ಜ್ಯೂಸಿಯಾಗಿರುತ್ತೆ, ಒಳಗಡೆಯಿಂದ ಕೂಡ ತುಂಬ ಜ್ಯೂಸಿಯಾಗಿರುತ್ತೆ. ಈ ರೀತಿ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮತ್ತು ಈ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಈಸಿಯಾಗಿ ಈ ರೀತಿ ಮಾಡ್ಬೋದು. ಈಗ ನೋಡಿ ನಾನು ಒಂದು ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನು ಫ್ರೈ ಮಾಡುವ. ಈಗ ನಾನು ನೋಡಿ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ಈಗ ಎಣ್ಣೆ ಒಳ್ಳೆ ಬಿಸಿಯಾಗಿದೆ. ಇದಕ್ಕೆ ನಾನು ಈಗ ಚಿಕನನ್ನು ಹಾಕ್ತಾ ಇದ್ದೇನೆ. ಇದು ಚಿಕನ್ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು, ಯಾಕೆಂದರೆ ಒಳಗಡೆ ಕೂಡ ಅದು ಸರಿಯಾಗಿ ಕುಕ್ ಆಗಬೇಕು. ನೋಡಿ ಈಗ ನಾನು ಈ ರೀತಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಈಗ ನೋಡಿ ಒಂದು ಕಡೆಯಿಂದ ಸ್ವಲ್ಪ ಫ್ರೈ ಆಯಿತು. ಈಗ ಇನ್ನೊಂದು ಸೈಡ್ ಮಾಡುವ. ಈಗೇ ಎರಡು ಕಡೆಯಿಂದಲೂ ಸರಿಯಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ಆಗಲೇ ಒಳಗಡೆಯಿಂದ ಅದು ಒಳ್ಳೆ ಕುಕ್ ಆಗುತ್ತೆ. ಈಗ ನೋಡ್ಬೋದು ಚಿಕನ್ ಒಳ್ಳೆ ಫ್ರೈ ಆಗಿದೆ, ಬ್ರೌನ್ ಆಗಿದೆ, ಮತ್ತು ಒಳಗಡೆ ಕೂಡ ಒಳ್ಳೆ ಕುಕ್ ಆಗಿದೆ ಇದು. ಈಗ ಇದನ್ನು ತೆಗೆಯುವ. ಇಲ್ಲಿ ನಾನು ಪ್ಲೇಟಲ್ಲಿ ಟಿಶ್ಯೂ ಪೇಪರನ್ನು ಇಟ್ಟಿದ್ದೇನೆ, ಅಂದರೆ ಎಕ್ಸಸ್ ಆಯಿಲೆಲ್ಲ ಇದ್ದರೆ ಅದು ಟಿಶ್ಯೂ ಪೇಪರಿಗೆ ಅಂಟಿ ಹೋಗಲಿ ಅಂತ. ನೋಡಿ ಚಿಕನ್ ಎಷ್ಟು ರುಚಿಕರವಾಗಿ ಬಂದಿದೆ ಅಂದರೆ. ಈಗ ಇನ್ನೊಂದು ನಾನು ಫ್ರೈ ಮಾಡಿ ತೆಗಿತಾ ಇದ್ದೇನೆ. ಈ ರೀತಿ ನೀವು KFC ಥರನೇ ಚಿಕನ್ ಮನೆಯಲ್ಲೇ ರೆಡಿ ಮಾಡ್ಬೋದು. ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ ಇದನ್ನು. ಈಗ ಇದಕ್ಕೆ ಇಟ್ಟ ಟಿಶ್ಯೂ ಪೇಪರನ್ನು ತೆಗೆಯುವ. ನೀವು ನೋಡ್ಬೋದು, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ರಂದರೆ ಒಳ್ಳೆ ಕೋಟಿಂಗ್ ಮತ್ತು ತುಂಬ ಟೇಸ್ಟಿಯಾಗಿ ಬಂದಿದೆ ಈ ಚಿಕನ್. ಖಂಡಿತವಾಗಿ ನೀವು ಟ್ರೈ ಮಾಡಬೇಕು. ಮತ್ತು ನೋಡಿ ನಾನೀಗ ಒಂದು ಇದು ಮಾಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಒಳಗಿನಿಂದ ಎಷ್ಟು ಜ್ಯೂಸಿಯಾಗಿದೆ, ಅಷ್ಟೇ ಟೇಸ್ಟ್ ಕೂಡ ಒಳಗಡೆಯಿಂದ. ಮತ್ತು ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ ನನಗೆ ತಿಳಿಸಿ ನಿಮಗೆ ನನ್ನ ಈ ರೆಸಿಪಿ ಹೇಗೆ ಆಯಿತು ಅಂತ. ಬಾಯ್ ಬಾಯ್, ಟೇಕ್ ಕೇರ್.